ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೆಯಾದಾಗ 27ನೇ ಅಧ್ಯಾಯದಾಗ 62ನೇ ವಚನದಾಗ ಓದಿರ್ತಕ್ಕಂಥ ಮಾತು ಇನ್ನೊಂದು ವಾರ್ತೆ ನಾವು ಧ್ಯಾನ ಮಾಡರಿ. ಏನ್ ಬರೆಯಲ್ಪಟ್ಟಿದಂತ್ರಿ ಇಲ್ಲಿ? ಮತ್ತಾಯ 27:62. ಮರುದಿನ ಅಂದರೆ ಸೌರನೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬದುಕಿದ್ದಂತ ಸಂದರ್ಭದಲ್ಲಿ ಆತ ಏನೇನು ಕಾರ್ಯ ಮಾಡ್ಯಾರ, ಹ್ಯಾಂಗ ಮಾಡ್ಯಾರ, ಯಾಕೆ ಮಾಡ್ಯಾರ, ಜನರಿಗೆಲ್ಲ ಅದು ಗೊತ್ತು. ಪ್ರತಿಯೊಂದು ವಿಷಯದಲ್ಲಿ ಜನರಿಗೆ ಆ ಮಾತು ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ದೇವರಿಗೆ ಏನಂತಂದ್ರೆ ತಪ್ಪು ಹುಡುಕಬೇಕಂತ ಅನೇಕ ವಿಷಯದಲ್ಲಿ ಅವರು ಮಾತಾಡ್ಯಾರ. ಅನೇಕ ವಿಷಯ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೌಲಿಬಿ ಮಾಡ್ಯಾರ. ಸಮಾಧಿಗೆ ಏನು ಮಾಡ್ಯಾರಿ? ಕೌಲಿ ಮಾಡ್ಯಾರ. ಸಮಾಧಿಗೆ ಕೌಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ವಾಕ್ಯ ಓದ್ಕೊತ ಹೋಗ್ಬೇಕಾದ್ರ ಅಲ್ಲ, ಅಲ್ಲಿಂದು ಯೇಸು ಸ್ವಾಮಿ ಹೋಗ್ಬಾರ್ದು ಅಲ್ಲ, ಎದ್ದುರ್ಬಿ ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಾಗ ಅವರಿಗೆ ಕೌಲಿ ಮಾಡ್ಯಾರ. ಕಡಿಕೆ ಅವ್ರು ಎದ್ದು ಹೋಗ್ಬೇಕಾಗಿದ್ದಿಲ್ಲ, ಹೋದ್ರ ಹತ್ರ ಹಿಡ್ಕೋಬೇಕಾಗಿತ್ತು ಅಲ್ಲ. ಕಡಿಕೆ ಅವ್ರಿಗೆ ಅಸಾಧ್ಯವಾಗಿರುವಾಗ ನಿಜವಾಗ್ಲೂ ಅವ್ರು ಏನ್ ಮಾಡಿರಂತ್ರಿ? ಅವರು ಯೇಸು ಸ್ವಾಮಿ ಎದ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ಮಹಾ ಭೂಕಂಪ ಜರುಗ್ಯದ. ಕೌಲಿ ಮಾಡ್ತಕ್ಕಂಥ ಜನರು ಭಯ ಹಿಡಿದು ಸತ್ತವರ ಹಾಗೆ ಬಿದ್ದರಂತ. ತಿರುಗಿ ಹಿಂದಿನ ಸರಿ ಏನಾಗ್ಯದ ಅದು ಯಾರಿಗ ಬಿ ಖೂನ ಇಲ್ಲ. ಏನು ಖೂನ ಅದ ಅಲ್ಲ? ಈ ವಿಷಯದಾಗ ನಾವು ಮುಚ್ಚಿಕ್ಕದು, ಸುಳ್ಳು ಹೇಳೋದು ಇದ್ರಾಗ ಏನು ಬಿ ಇಲ್ಲ. ಬೈಬಲ್ ಇದ್ದಪ್ಪಲೆ ಅದ. ಇದ್ದಪ್ಪಲೆ ಬೋಧನೆ ಮಾಡಿದ್ರೆ ಮಾತ್ರ ನಮಗೂ ನಿಮಗೂ ವಿಶೇಷಕರವಾದ ಸಹಾಯಗಳು ಸಿಗ್ತಾವ. ಇಲ್ಲ ಹೋದ್ರ ಮಾತ್ರ ಏನು ಇಲ್ಲ ಅಲ್ಲ. ಈ ರೀತಿಯಾಗಿ ನಾವು ನಿಜವಾಗ್ಲೂ ಇಲ್ಲಿ ನಾವು ನೋಡ್ಬೇಕಾದ್ರೆ 45ನೇ ಅಧ್ಯಾಯದ ವಚನದಾಗ ನೋಡ್ಬೇಕಾದ್ರ ಮಧ್ಯಾಹ್ನ 12 ಗಂಟೆಗೆ ಆತಂತಂದ್ರ ತಾನು ಕೂಗಿ ತನ್ನ ಪ್ರಾಣ ಬಿಟ್ಟಿನಾಗ ಏನ್ ಜರುಗದ ಗೊತ್ತಾ? ದೇಶ ಎಲ್ಲ ಕತ್ತಲಾಗ್ಯದ. ಆ ಕತ್ತಲಾಗಿನಾಗ ಏನೇನ್ ಜರುಗ್ಯದ, ಕತ್ತಲಾಗಿ ಯಾರಿಗೂ ಬಿ ಏನು ಖೋನನೇ ಇಲ್ಲ. ಭಯಂಕರವಾದ ಮೋಡ ಬಂದದ, ಭಯಂಕರವಾಗಿರ್ತಕ್ಕಂಥ ಮಳಿ ಬಂದದ, ಭಯಂಕರವಾದ ರೀತಿಯಿಂದ ಮಳಿ ಸುರಿಸಿನಾಗ ನೀರು ಯೇಸು ಸ್ವಾಮಿ ಹನಿ ಹನಿ ರಕ್ತ ಜನರ ಪಾಪ ತೊಳೆದ ಕಡಿಂದು ಸುರಿಸಿರುವಾಗ ಆ ರಕ್ತ ಎಲ್ಲ ಏನಾಗ್ಯದಂತ? ಅಲ್ಲ, ಆ ರಕ್ತ ನಿಜವಾಗ್ಲು ಯಾವಾಗಾದ್ರ ಆ ಬೆಟ್ಟದ ಮೇಲೆ, ಆ ಶಿಲ್ಬದ ಮೇಲೆ ಯೇಸು ಸ್ವಾಮಿ ರಕ್ತ ಕೆಳಗ ಭೂಮಿ ಮೇಲೆ ಕಡ್ದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಪರಿಶುದ್ಧವಾಗಿರ್ತಕ್ಕಂಥ ರಕ್ತ ಮ್ಯಾಲಿಂದು ಬಂಡಿ ಮ್ಯಾಲಿಂದು ತೊಳೆದು ಆ ಬೆಟ್ಟದ ಮ್ಯಾಲಿಂದು ಕೆಳಗೆ ಇಳಿದು ಹರಿದು ಕಸಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಪರಿಶುದ್ಧವಾಗಿರ್ತಕ್ಕಂಥ ದೈವ ಸೇವಕರು ಅವರು ಮರಣ ಹೊಂದಿರತಕ್ಕಂಥ ಸಂದರ್ಭದಲ್ಲಿ, ಅವ್ರ ಸಮಾಧಿಗಳು ಆ ಲೈನ್ದಾಗ ಇದ್ದಿರ್ತ ಸಂದರ್ಭದಲ್ಲಿ ಆ ನೀರು ಆ ರೀತಿಯಾಗಿ ಇಳಿದು ಬಂದ ಕಸಿ ಅಂತಂದ್ರ ಆ ಸಮಾಧಿಗಳಿಗೆಲ್ಲ ಅಂದ್ರೆ ಮುಟ್ಕೋತ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ಯದಂತ್ರಿ? 45ನೇ ವರ್ಷ ಹಿಡಿದು ಓದ್ಕೋತ ಹೋಗಿನಂಗಾದ್ರ ಸತ್ತು ಹೋಗಿರ್ತಕ್ಕಂಥ ಸಮಾಧಿಗಳದಾಗಿರ್ತಕ್ಕಂಥ ಎಲುಬುಗಳು ತಿರುಗಿ ಪುನಃ ಜೀವವಾಗ್ಯವ. ತಿರುಗಿ ಪುನಃ ಶರೀರ, ನರಗಳು, ಮಾಂಸ, ಚರ್ಮ ಅದರೊಳಗೆ ಜೀವ ಬಂದ ಕಸಿ ಅಂತಂದ್ರ ಅವ್ರು ಎದ್ದು ಹೊರಗೆ ಬಂದೇನಂತಂದ್ರ
ಏನು ಜರುಗದೆ ಎಲ್ಲ ನೋಡಿ ಏನಂದ್ರ ತನ್ನ ತನ್ನ ಮನೆಗಳಿಗೆ ಹೋಗಿ ಅನೇಕ ವರ್ಷಗಳು ಅವ್ರು ಜೀವಿಸ್ಯಾರ ಅಂತ ಹೇಳ್ಕೊಂತಂದ್ರ ಇಲ್ಲಿ ಬೈಬಲ್ದಲ್ಲಿ ವಾಕ್ಯ ಹೇಳ್ತಾರ. ವಾಕ್ಯ ಯಾವತ್ತೂ ಬಿ ಸುಳ್ಳಾಗ್ಲಕ್ಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಅದ? ಬೈಬಲ್ದಾಗ ಬರ್ದಿಂದ ನೆರವೇರದ ಕಡೆಗೆ ಬರಲು ಯಾವುದು ಮಾತ್ರ ಆಗ್ಲಕ್ಕ ಸಾಧ್ಯನೇ ಇಲ್ಲ. ಧರಿ ಆ ಮೋಸಗಾರ ಅಂತ ಇವ್ರಿಗೆ ಏನು ಮೋಸ ಮಾಡ್ಯಾರ ಯೇಸು ಸ್ವಾಮಿ ಗೊತ್ತಿಲ್ಲ ಅಲ್ಲ. ಕುಡ್ರಿಗೆ ಕಣ್ ಕೊಡೋದು, ಕುಂಟ್ರಿಗೆ ಕಾಲು ಕೊಡೋದು ಮೋಸನ? ಸತ್ತಿನವರಿಗೆ ಎಬ್ಸೋದು ಮೋಸನ? ದವಿ ಹಿಡಿದಿರ್ತಕ್ಕಂಥ ಜನರಿಗೆ ಬಿಡಿಸೋದು ಮೋಸನ? ಒಂದ್ ವೇಳೆ ಅವ್ರ ದುಷ್ಟದಾಗಿದ್ರು ಮೋಸ ಇದ್ದಿರಬಹುದು. ಕಡೆಗೆ ದೇವ್ರು ಯಾರಿಗೂ ಮೋಸ ಮಾಡಿಲ್ಲ. ಪ್ರತಿಯೊಬ್ಬರಿಗೆ ಸಹಾಯ ಮಾಡಿ ಅವರೆಲ್ಲರಿಗೆ ದೇವರು ಬಲಪಡಿಸ್ಯಾರ. ಒಂದ್ ವೇಳೆ ಈ ರೀತಿಯಾಗಿ ದೇವ್ರ ಕಾರ್ಯ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರ, ಆ ಮೋಸಗಾರಿಗೆ ಏನಂದ್ರ ಸಮಾಧಿ ಒಳಗಿದ್ದು ಆತನ ಶಿಷ್ಯರು ಬಂದು ಕದ್ದುಕೊಂಡು ಹೋಯ್ತಾರ. ಅವ್ರಿಗೆ ಏನಂದ್ರ ನಾವು ಕೌಲಿ ಮಾಡ್ಯಾರ, ನಿನಗ ಕೌಲಿ ಮಾಡಿರ್ಬೇಕ. ಅಲ್ಲಿ ಏನೇನ್ ಜರುಗಿದ ಆ ಕೌಲಿ ಮಾಡೋರಿಗೆ ಬಿ ಗೊತ್ತಿಲ್ಲ. ಯೇಸು ಸ್ವಾಮಿ ಎದ್ದು ಕಸಿ ಹೊಂಟು ಹೋಗ್ಯಾರ. ಆ ರೀತಿಯಾಗಿ ಕಾರ್ಯ ಮಾಡಿರ್ತಕ್ಕಂಥ ದೇವರಿಗೆ ನಿಜವಾಗಲು ಇವತ್ತು ನಾವು ಎಷ್ಟೋ ಸ್ತೋತ್ರ ಸಲ್ಲಿಸ್ಬೇಕು, ನಾವು ಎಷ್ಟೋ ಆತಗ ಗೌರವಿಸ್ಬೇಕು, ಎಷ್ಟೋ ಹೆಚ್ಚಾಗಿ ನಾವು ಏನ್ ಮಾಡಬೇಕು ಆತಗ ನಿಜವಾಗ್ಲೂ ನಾವು ಕೊಂಡಾಡಬೇಕು. ಯಾಕಂದ್ರ ಜೀವ ಕೊಡ್ತಕ್ಕಂಥ ದೇವರು. ಆದ್ರ ಇಲ್ಲ ನೋಡ್ಬೇಕಾದ್ರೆ ಯೋಹಾನ 20ನೇ ಅಧ್ಯಾಯದಾಗ 19ನೇ ವರ್ಷದಾಗ ಏನಂತ್ರಿ, ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದಿದ್ದ ಮನೆಯು ಬಾಗಿಲುಗಳನ್ನು ಮುಚ್ಚಿ ಏನ್ ಮಾಡಿರತ್ರಿ, ಏನ್ ಮಾಡ್ಯಾರಂತ? ಯಹೂದ್ಯರ ಭಯಲೆಂದು ಬಾಗಿಲು ಮುಚ್ಚಿಕೊಂಡು ಹಂಗೆ ಮುಚ್ಕೊಂಡು ಕುಂತಾರ. ಇಲ್ಲೇನಂತಂದ್ರ ಯೇಸು ಸ್ವಾಮಿಗೆ ಸಮಾಧಿ ಮಾಡೋರು ಸಮಾಧಿ ಮಾಡ್ಯಾರ. ಇಲ್ಲಿ ಬಂದ್ಕೊಡಿ, ಈಗ ಅಲ್ಲ ಹೊರಗೆ ಏನೇನೋ ಜರಗಳದ ಕಡೆಗೆ ಇವ್ರಿಗೆ ಮಾತ್ರ ಏನು ಗೊತ್ತಿಲ್ಲ. ಇವ್ರು ಮಾತ್ರ ಮುಚ್ಕೊಂಡು ಕುಂತಾರೆ. ಯಾಕೋ ಗೊತ್ತಾ? ಯೇಸು ಸ್ವಾಮಿಗೆ ಸಿಲುಬೆಗೆ ಹಾಕ್ಯಾರ, ನಮಗ್ ಬಿ ಸಿಲುಬೆಗೆ ಹಾಕ್ತಾರ ಎಂಬುದು ಭಯಲಿಂದು ಅವ್ರು ಮುಚ್ಕೊಂಡು ಕುಂತಾರ. ಮುಚ್ಕೊಂಡು ಕುಂತ ಸಂದರ್ಭದಲ್ಲಿ ಏನ್ ಕಾರ್ಯ ಜరుగుತ್ತಾವ? ಭಯದಿಂದ ತಾವು ಇದ್ದ ಮನೆಯು ಬಾಗಿಲುಗಳನ್ನು ಮುಚ್ಚಿಕೊಂಡು ಇವರು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂತಾರ. ಯಾರಿಗೆ ಹೇಳ್ತಾರ್ರಿ? ಈ 12 ಮಂದಿ ಶಿಷ್ಯರು, ಈ 11 ಮಂದಿ ಶಿಷ್ಯರು ಮನೆಯಾಗಾರ, ಬಾಗಿಲು ಮುಚ್ಕೊಂಡಾರ, ತಟ್ಟಿ ಮಾತ್ರ ಮುಚ್ಚಿಂದ, ಸ್ವಾಮಿ ಮಾತ್ರ ಒಳಗೆ ಬಂದ್ಬಿಟ್ಟಾರ. ಹಲ್ಲೆಲೂಯಾ. ಅದು ಮಹಿಮೆ ಶರೀರ. ಆತ ಎಲ್ಲಿಗೆ ಬಿ ಹೋಗ್ಬೋದು. ಆತಗ ತಡಿತಕ್ಕಂತ ಶಕ್ತಿ ಆತಗ ಬಿಟ್ಟು ಮತ್ತ ಯಾರಿಗೂ ಬಿ ಇಲ್ಲ. ಆತ ಎಲ್ಲಿಗೂ ಬಿ ಹೋಗಿ ಸಕಸ್ತಾರ. ಹಂಗೆ ಗಾಡಿ ಒಳಗಿದ್ದು, ತಟ್ಟಿ ಒಳಗಿದ್ದು, ಪ್ರತಿಯೊಂದ್ರ ಒಳಗಿಂದ ಏನಂತಾರ, ಈಚಕಿಂದ ಆಚಕ ಹೋಯ್ತಾರ ಬಿ ಬರ್ತಾರ ಬಿ. ಆತಗ ಸಾಧ್ಯ ಅದ. ಅವ್ರ ಬಳಿ ಹೋಗಿ ಕಸಿ ಏನ್ ಹೇಳ್ತಾರ ಅಂತಂದ್ರ ಅಲ್ಲ, ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಕಪ್ಪೆ ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದರಿಂದ ಸಂತೋಷ ಪಟ್ಟರು ಅಂತ. ಏನ್ ಮಾಡ್ಯಾರ್ರಿ? ಬಹಳ ಸಂತೋಷ ಪಟ್ಟರಂತ. ಯೇಸು ಸ್ವಾಮಿ ನೋಡ್ಕೇಸಿ ಸಂತೋಷ ಪಟ್ಕೇಸಿ ಏನ್ ಮಾಡ್ತಾರಂತಂದ್ರ ಬಹಳ ಆನಂದ ಪಡ್ತಾರ. ಬಹಳ ಅವ್ರಿಗೆ ಧೈರ್ಯ ಹೊಂಟದ. ಯಾಕಂದ್ರ ಯೇಸು ಸ್ವಾಮಿ ಬರ್ತಾರಂತ ಹೇಳ್ಯಾರ, ಕಡೆಗೆ ಬರಲ್ರಂತ ಹೇಳಿ ನಂಬಿರೋರು ಏನಿಲ್ಲ. ಬಟ್ ಅಂತ ಹೇಳ್ತಕ್ಕಂಥ ಮಾತಿಗೆ ಅವರು ಬರಂತ ಅಂದ್ರೆ ನಂಬಿರು. ಅದ್ರ ಕಡೆಗೆ ಅವ್ರು ಮುಚ್ಕೊಂಡು ಕುಂತಿದ್ರು. ಕಡೆಗೆ ಆತ ಬಂದಿನ ಮೇಲೆ ಮಾತ್ರ ಸಮಾಧಾನ ಏನಂತಂದ್ರೆ ಅವ್ರಿಗೆ ಸಿಕ್ಕ. ಅಂತ ಒಂದು ಸಂದರ್ಭದಲ್ಲಿ ಏನಾಗ್ಯದಂತ ಇಲ್ಲಿ ನಿಮಗೆ ಹೋದ್ರಿ 22 ಓದ್ತೀರಿ. 21 ಓದಿರಿ ಲಾಸ್ಟಕ್ಕ. ನಾನು ನಿಮ್ಮನ್ನು
ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೂ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ, ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವೆಗಳು ಕ್ಷಮಾಪಣೆಯಾಗುತ್ತದೆ ಅಂತ್ರಿ. ಏನಾಯ್ತು ಅಂದ್ರಿ? ದೇವರ ಶಿಷ್ಯರಿಗೆ ವರಗಳು ಕೊಡ್ತಾರ. ತಂದೆ ನನಗೆ ಕಳ್ಕೊಟ್ಟಾರಲ್ಲ, ಈಗ ನಾನು ನಿಮಗೆ ಕಳ್ಕೊಡ್ತೇನೆ. ನೀವು ಹೋಗಸಿ ಏನ್ ಮಾಡಿ, ಪಾಪಗಳು ಕ್ಷಮಿಸ್ರಿ ಅಲ್ಲತಾರ, ವೈರಿಗಳಿಗೆ ಕ್ಷಮಿಸ್ರಿ ಅಲ್ಲತಾರ, ದುಷ್ಟರಿಗೆ ಗರ್ವಿಷ್ಠರಿಗೆ ಅಹಂಕಾರಿಗಳಿಗೆ ನೀವು ಪ್ರೀತಿ ಮಾಡ್ರಿ ಅಲ್ಲತಾರ. ಆ ಅಧಿಕಾರ ಯಾರು ಕೊಡ್ತಾರ? ಯೇಸು ಸ್ವಾಮಿ ಕೊಡ್ತಾರೆ. ಯಾಕಂದ್ರೆ ಈಗ ಯೇಸು ಸ್ವಾಮಿ ಭೂಲೋಕದಾಗಿರಲ್ರು. ಅವ್ರು ಎಲ್ಲಿಗೆ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ಪರಲೋಕದಲ್ಲಿ ಹೋಗಿ ತಂದೆ ಬಲಗಡಿಯಲ್ಲಿ ಆತನ ಕೂತುಕೊಳ್ಳಬೇಕು. ಆ ರೀತಿಯಾಗಿ ಕಾರ್ಯ ಮಾಡ್ಲಕ್ಕ ಈ ರೀತಿಯಾಗಿ ಹೇಳ್ತಾರ ಅಲ್ಲ, ಕ್ಷಮಿಸಿ ಬೀಳುತ್ತೀರಿ ಅವರಿಗೆ ಅವೆಗಳು ಕ್ಷಮಾಪಣೆ ಆಗುತ್ತದೆ. ಯಾರ ಪಾಪಗಳು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವೆಗಳು ಉಳಿಯುತ್ತಾವೆ ಅಂದನು ಅಂತ್ರಿ. ಯಾರ ಪಾಪಗಳು ಕ್ಷಮಿಸ್ತಾರೋ ಅವ್ರ ಪಾಪಗಳು ಕ್ಷಮಿಸಲ್ಪಡ್ತಾವ. ಯಾರ ಪಾಪಗಳು ಕ್ಷಮಿಸಲ್ಪಡಲು ಆ ಪಾಪಗಳು ಹಂಗೆ ಇರ್ತವ. ಅಂತ ಒಂದು ಅಧಿಕಾರ ಕೊಟ್ಟು ಅವರಿಗೆ ಕಳಿಸಿ ಕೊಡ್ತಾರ. ಏನು ಕಳಿಸಿ ಕೊಡ್ತಾ ಇಲ್ಲ ಅಲ್ಲ? ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಏನ್ ಕಾರ್ಯ ಸರ್ಕಾರ? 24 ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದೀದೋಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಅದಾದ್ದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿ ಇದ್ದಿದ್ದೆವು ಎಂದು ಅವನಿಗೆ ಹೇಳಿದರೆ, ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿದ್ದ ಗಾಯವನ್ನು ನೋಡಿ ಆ ಮೊಳೆಯು ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು ಅಂತ. ನಂಬಲಕ್ಕ ಹಂಗ ಸಾಧ್ಯನೇ ಇಲ್ಲ. ಖಂಡಿತವಾಗಿ ನಾನು ನೋಡ್ತೀನಿ ಹೇಳ್ತಾರ. ಖಂಡಿತವಾಗಿ ನಾನು ನೋಡಿದ ಮೇಲೆ ಆತನ ಕೈಗೆ ಗಾಯಗಳವ ಮಳೆ ಹೊಡೆದಿನು, ಆತನ ಕಾಲಾಗ ಗಾಯವನ ಮಳೆ ಹೊಡೆದಿನು, ಆತನ ಪಕ್ಕೆಯಲ್ಲಿ ಬಳಸಿ ತಿರುವುದರ ಗಾಯಿನ ನೋಡಿ ಅದ್ರಾಗ ನಾ ಬೊಟ್ಟು ಹಾಕಿ ಪರೀಕ್ಷೆ ಮಾಡಿ ಅವಾಗೆ ನಂಬುತ್ತೇನೆ. ಇಲ್ಲ ನಾನು ನಂಬಲಾರದ ಅಲ್ಲ. ನಂಬಲಂದ್ರ ಸರಿ ಅಂತ ಅವ್ರ ಅವರು ತಿರುಗಿ ಆತ ಏನಂತಂದ್ರ ಏನು ಅಂದಿಲ್ಲ. ಮತ್ತೇನಾಗ್ಯದಂತ? ಮತ್ತೇನಾಗ್ಯಂತ 28 ತೋಮನು ಆತನಿಗೆ, ನನ್ನ ಸ್ವಾಮಿಯು ನನ್ನ ದೇವರು ಹೋದ್ರಿ ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಅಂದ್ರಿ. ಏನ್ ಮಾಡಿ ನಂಬೇಕತ್ರಿ? ವಾಕ್ಯ ಓದಬೇಕು, ಅದು ಕರೆಕ್ಟ್ ಅದ ಅಂತ ಹೇಳ್ಬೇಕು. ಅದೇ ಕರೆಕ್ಟ್ ಅದ. ನಾ ಕಣ್ಣಿನ ನೋಡ್ತೇವೆ ಅಂತಂದ್ರ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ನಿಜವಾಗ್ಲು ಕಣ್ಣಿನ ನೋಡಕ್ಕೆ ಅಂತದ ನಮ್ಮ ಜೀವಿತದಾಗ ಏನಾದ್ರೂ ನಾವು ಅರಿಕೆ ಮಾಡ್ತೇವೆ, ಏನಾದ್ರೂ ನಾವು ಬೇಡ್ತೇವೆ, ಅದು ದೇವ್ರು ಕೊಟ್ಟರು ಮಾತ್ರ. ಕಣ್ಣಿನ ನೋಡಿ ನಪ್ಪಲೇನೆ ಅದ, ಏನಿಲ್ಲ. ಈಗ ನಾ ಬೇಳತ್ತೀನಿ, ಇದು ದೇವ್ರನ್ನ ಕೊಟ್ಟರೆ ನಿಜವಾದ ದೇವ್ರ ಅಂತ ಕೇಳಿ ನಾನು ನಂಬುತ್ತೇನೆ ಅಂತ ಕೇಳಿ ಅನೇಕ ಜನರು ಹೇಳ್ಕೊತಾರ. ನನಗೂ ಸಹ ಅಪಾಯ ಕೇಡುಗಳು ಬಂದಿನಾಗ ನಾನು ಸಹ ಅದೇ ಮಾತಾದೆ, ದೇವಾ ದುಷ್ಟರಿಂದು ಅವ್ರ ಕೈದಾಗಿಂದ ನನಗೆ ಬಿಡಿಸಿ ಅಂತ ನಾ ಬದುಕಿದ್ದಂದ್ರ ನೀ ನಿಜವಾದ ದೇವ್ರಿದ್ದಿ ಅಂತ ನಾ ಜನರಿಗೆ ಸಾಕ್ಷಿ ಕೊಡ್ತೇವೆ ಪ್ರಭಾ ಅಂತ ಅಂದಿನಾಗ ಅವ್ರ ಕೈಲಿಂದ ಬಿಡಿಸ್ಯಾರ. ಸುಮಾರು ಎಕ್ಕಿ ಹಾಲು ಸುಮಾರು 10-12 ಎಲೆ ಕಡ್ದು ಕಸಿ ಆ ಎಕ್ಕಿ ಗಿಡದ ಹಾಲು ಕೊಂಡಿನಿ. ಅವ್ರ ಕೈದಾಗಿಂದ ಬಿಡಿಸು, ಈ ಇಸುಲಿಂದ ಬಿಡಿಸು. ಅವಾಗೆ ನಾನು ನಂಬುತ್ತೆ, ಅವಾಗೆ ನಾ ಜನರಿಗೆ ಹೇಳ್ತೇನೆ ಅಂತ ಹೇಳ್ಕೇಸಿ ಅಂದ್ರೆ ಈ ತೀರ್ಮಾನ ತೆಗೆದುಕೊಂಡು ತಟ 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 ಎಲೆಗಳು ಕಡ್ದು ಕಸಿ ಅಂದ್ರೆ ಸುಮಾರು 10-12 ಎಲೆ ಕಡ್ದು ಕಸಿ ಅದ್ರ ಹಾಲು ಕೊಂಡಿನಾಗ ಸುಮಾರು ನಿಜವಾಗ್ಲು ಏನೋ ಆಗಿ ಹೋಗ್ಬೇಕು ಆಗಿತ್ತು. ಕಡಿ ಆ ಬಿಸಿಲಿಂದು ಆ ದುಷ್ಟಲಿಂದು ದೇವರು ಬಿಡಿಸಿ ನನಗೆ ಕಾಪಾಡಿ ನನಗೆ ಜೀವಿತ ಸಂಕೇತದಲ್ಲಿ ಇಟ್ಟಿನಾಗ ಈ ಜೀವಮಾನ ದೇವ್ರ ಇದು ನಂದಲ್ಲ, ಇದು ನಿಂದದ, ನಿನ್ನ ಮಹಿಮೆಗಾಗಿ ನಾನು ಜೀವಿಸ್ತೆ ಅಂತ ಕೇಸ್ ಅಂತಂದ್ರ ತೀರ್ಮಾನ ತೆಗೆದುಕೊಂಡು
ಅದಕ್ಕ ಸಾಕ್ಷಿ ಹೇಳಕ್ಕೆ ಸಿದ್ಧವಾಗಿದೆ ಕಡೆಗೆ ಆತನ ಚಿತ್ತನೆ ಬೇರೆ ಅದ. ಯಾತಕ್ಕೆ ಬರಲಂತ ದಿನಸಿಗೆ ಅಂದ್ರ ಒಂದು ಒಳ್ಳೆ ಉಪಾಯಕರವಾಗಿರ್ತಕ್ಕಂಥ ದಿನಸಿಗೆ ಅಂದ್ರ ದೇವರು ಏರ್ಪಾಟ್ ಮಾಡ್ಯಾರ ಅಲ್ಲ. ಇದನ್ನ ಬದುಕಿದ್ದೀನಿ ಅಂತ ಕಾರಣ ಆತನ ದಯಾನೇ ಅದ, ಕೇವಲ ಆತನ ಕೃಪೆನೆ. ಅದಕ್ಕೆ ಬಿಟ್ಟು ಮತ್ತೇನು ಇಲ್ಲ. ಮತ್ತೇನಾರ ಅದ ಅಲ್ಲ. ಈ ರೀತಿಯಾಗಿ ದೇವ್ರು ಮಾಡಿರ್ತಕ್ಕಂಥ ಕಾರ್ಯದ ವಿಷಯದಲ್ಲಿ ಹೇಳಬೇಕಾದ್ರೆ ಬಹಳಷ್ಟು ಅದ. ಕಡೆಗೆ ನಮಗೆ ಸಮಯ ಮಾತ್ರ ಕಡಿಮೆ ಅದ. ಏನಿಲ್ಲ, 30ನೇ ವರ್ಷ ಹೋದ್ರಿ. 30ನೇ ವರ್ಷ ಗಚ್ಚಿ ಹೋದ್ರಿ, ಮೈಕ್ ತಗೊಂಡು ಹೋದ್ರಿ. ಯೇಸು ಆ ಹುಳಿ ರಸವನ್ನು ತಕೊಂಡು ಯೋಹಾನ 20ನೇ ಅಧ್ಯಾಯ 30ನೇ ವರ್ಷ. ಯೇಸು ಇನ್ನು ಬೇರೆ ಎಷ್ಟು ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವೆಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವ ಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಹಲ್ಲೆಲೂಯಾ. ಅದು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳು ಒಂದು ವೇಳೆ ಬರೆದಿಕ್ಕಿದ್ರು ಭೂಮಿ ಮೇಲೆ ಜಾಗನೇ ಇಕ್ಕಲಕ್ಕ ಸಾಲತ್ತ, ಲೆಕ್ಕ ಇಲ್ಲ ಅಂತ ಅದ್ಭುತ ಕಾರ್ಯಗಳು ಮಾಡ್ಯಾರ. ಒಂದು ಎರಡು ಲೆಕ್ಕ ಮಾಡ್ಕೊತ ಹೋದ್ರ ಕೆಲಸ ಮಾಡಲ್ಲ ದಿಮಾಕ. ಅಷ್ಟು ಅದ್ಭುತ ಕಾರ್ಯ ಮಾಡ್ಯಾರ. ಕರೆಕ್ಟ್ ಇವ್ರೇನ್ ಹೇಳ್ತಾರ ಅಂತಂದ್ರ ಸಮಾಧಿ ಕಾಯ್ಲತ್ತಾರ. ಸಮಾಧಿ ಕಾಯ್ದಿರ್ವಿ ಪರವಾಗಿಲ್ಲ, ಸತ್ಯ ತಿಳ್ಕೋಬೇಕು. ಸತ್ಯ ತಿಳ್ಕೊಂಡು ಅದ್ರ ಪ್ರಕಾರವಾಗಿನೇ ನಡಿಬೇಕು. ಅದ್ರ ಪ್ರಕಾರವಾಗಿ ನಡೆದ್ರೆ ಅವ್ರಿಗೆ ಮೇಲದ. ಇಲ್ಲ ಹೋದ್ರ ಮೇಲದನ ಇಲ್ಲ. ಲೋಕನ್ ಬರೆದ ಸುವಾರ್ತೆದಲ್ಲಿ ನೋಡರಿ 24ನೇ ಅಧ್ಯಾಯ 36ನೇ ವಚನದಾಗ ನೋಡರಿ. 24:36 ಏನದ ಓದ್ರಿ. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿ ಆಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದನ್ನು ಭೂತವೆಂದು ಭಾವಿಸಿದರು. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ಅದನ್ನು ಮುಟ್ಟಿ ನೋಡಿರಿ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಗೆ ಏನೇನವ ಅಂತ್ರಿ? ಏನೇನವ ಅಂತ? ಆತಗೆ ಮಾಂಸ, ಆತಗೆ ಎಲುಬುಗಳವ, ಭೂತಗಳಿಗೆ ಇರಲು ಅಂತ. ಭೂತಗಳಿಗೆ ಏನಿರಲು ಅಂತ? ಶಾರೀರ ಇರಲು, ಅದಕ್ಕೆ ಎಲುಬುಗಳು ಇರಲು. ಅದು ಒಂದ್ ತರವಾಗಿರ್ತಕ್ಕಂಥ ಆತ್ಮ ಅದಕ್ಕೆ ಇರಲು. ಅದ್ರ ಸರಿ ಫೈಟ್ ಮಾಡ್ಬೇಕಾದ್ರೆ ಯಾರಲ್ಲಿ ಬಿ ಆಗಲ್ಲ. ಅದಕ್ಕೆ ಹಿಡಿಲಾಕಿ ಬರೋದು, ಅದಕ್ಕೆ ಹೊಡಿಲಾಕಿ ಬರೋದು ಹಾಕಲ್ಲ. ಆದ್ರ ನೋಡ್ರಿ ಅಂತ ಕೇಶಂದ್ರ ಹೇಳ್ತಾರ, ನೋಡಿ ಕೇಶ ನಂಬ್ರಿ ಅಂತ ಕೇಶಂದ್ರ ಹೇಳ್ತಾರ. ಆಶ್ಚರ್ಯವಲ್ಲ ಅಲ್ಲ? ಮತ್ತೇನಂತ? ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು. ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಆದರೆ ಅವರು ಸಂತೋಷದ ದೆಸೆಯಿಂದ ಇನ್ನೂ ನಂಬದೆ ಆಶ್ಚರ್ಯ ಪಡುತ್ತಿರಲಾಗಿ ಆತನು ತಿನ್ನತಕ್ಕ ಪದಾರ್ಥವನ್ನಾದರೂ ಇಲ್ಲಿ ನಿಮಗುಂಟು ಎಂದು ಅವರನ್ನು ಕೇಳಲು ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕೊಂಡು ಅವರ ಮುಂದೆ ತಿಂದನು. ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿದೆ ಅಲ್ಲ, ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಯೇಸು ಸ್ವಾಮಿ ಹೇಳಿದ್ದೇ ಮಾತ್ರ ಮಾಡ್ಯಾರ, ಹೇಳದ್ದು ಒಂದು ಬಿ ಮಾಡಿಲ್ಲ. ಶಿಷ್ಯರಿಗೆ ಏನಾದರೂ ಹೇಳ್ಯಾರು,
ಅದೇ ಮಾಡ್ಯಾರ, ಶಿಷ್ಯರು ಅದೇ ನೋಡ್ಯಾರ, ಲೋಕದಾಗಿರ್ತಕ್ಕಂಥ ಜನರು ಬಿ ಅದೇ ನೋಡ್ಯಾರ. ಅದಕ್ಕೆ ಬಿಟ್ಟು ಬೇರೆದು ಏನು ನೋಡಿಲ್ಲ. ಏನು ಬೇರೆದು ನೋಡ್ಯಾರ? ಅಲ್ಲ, ನೋಡಿಲ್ಲ. ಯಾಕಂದ್ರೆ ದೇವ್ರು ಹೇಳಿಂದೇ ಮಾಡ್ಲಕ್ ಬಂದಾರ ಅಲ್ಲ, ಅದೇ ನೆರವೇರ್ಸಕ್ ಬಂದಾರ. ಧರ್ಮಶಾಸ್ತ್ರ ಯಾರ್ದದ್ರಿ? ಮೋಶಗ ಯೇಸು ಸ್ವಾಮಿಗೆ ಸಾವಿರಾರು ವರ್ಷಗಳು ದೂರ. ಏನಿಲ್ಲ, ಒಂದು ಯುಗ ಹೊಂಟೋಗ್ಯದ. ಒಂದು ಯುಗ ಹೆಂಗ್ ಹೊಂಟೋಗ್ಯದ ಅಂದ್ರ, ಆ ಯುಗದಾಗ ಜಲಪ್ರಳಯನೂ ಹೊಂಟೋಗ್ಯದ. ಒಂದು ಯುಗ ಹೋಯ್ತಾ, ಇನ್ನೊಂದು ಯುಗ ಹೋಗ್ಯದ. ಬೆಂಕಿ ಮಳೆ ಬಿದ್ದು ಸುಟ್ಟು ನಾಶವಾಗ್ಯದ, ಅದು ಹೋಯ್ತಾ. ಮೋಶನ ಯುಗ, ಧರ್ಮಶಾಸ್ತ್ರ ಯುಗ ಹೋಗ್ಯದ ಅಲ್ಲ. ಈ ಯುಗಗಳು ಹೋಗತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಹೋಗಿದ ಮೇಲೆ ಯೇಸು ಸ್ವಾಮಿ ಲೋಕದಾಗ ಬಂದಿನಾಗ ಈ ರೀತಿಯಾಗಿ ಧರ್ಮಶಾಸ್ತ್ರ ವಿಷಯದಲ್ಲಿ ಮೋಶ ಮತ್ತೆ ಕೀರ್ತನೆಗಳು ಇವೆಲ್ಲ ಯೇಸು ಸ್ವಾಮಿ ಹೇಳತ್ತಾರಂದ್ರ ಅವಾಗ ಈ ಗ್ರಂಥಗಳು ಇದ್ದು ಅಂತಾರೆ. ಯೇಸು ಸ್ವಾಮಿ ಏನಾದ್ರು ಹೇಳ್ಯಾರು, ಧರ್ಮಶಾಸ್ತ್ರಕ್ಕೆ ಏನ್ ಬರ್ದಿದ್ರು ಅದೇ ಮಾತ್ರ ಮಾಡ್ಯಾರ. ಹಂಗ ಮಾಡ್ಕೊತ ಬಂದನಿಗೆ ಜನರು, ಅನೇಕ ಜನರು ನಂಬ್ಯಾರ. ಇನ್ನ ಅನೇಕ ಜನರು ನಂಬಲು ಹೊಂಟಾರ. ನಂಬಲೇ ದೇವ್ರ ಕಾರ್ಯ ಮಾಡ್ಬೇಕು. ಯಾಕಂದ್ರೆ ನಾಶವಾಗದ್ರೆ ಎಲ್ಲರೂ ಏನಾಗ್ಬೇಕು? ನಿತ್ಯ ಜೀವ ಪಡ್ಕೋಬೇಕಂತೇಳಿ ಆತನ ಪ್ರಯಾಸ ಅಲ್ಲ. ಈ ಪ್ರಯಾಸದ ಪ್ರತಿಫಲ ನಾವೆಲ್ಲರೂ ಹೊಂದ್ಬೇಕಂತ ಯಾಕೆಂದ್ರೆ ಆತನ ಉದ್ದೇಶ ಅದ. 45 ಏನದ? ಆಮೇಲೆ ಅವರು ಶಾಸ್ತ್ರದ ವಚನಗಳನ್ನು ತಿಳ್ಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಏನಾಗ್ಯದಂತ್ರಿ? ಇವತ್ತು ಸಾಕ್ಷಿ ಹೇಳ್ಬೇಕಂದ್ರೆ ಯಾರು ಹೇಳ್ಬೇಕಂದ್ರ 12 ಮಂದಿ ಶಿಷ್ಯರು ಕಣ್ಣಾರ ನೋಡ್ಯಾರ. ಅವ್ರು ಹೇಳಿನ ಮಾತು ಎಲ್ಲರೂ ನಂಬ್ತಾರ. ಏನ್ ನಂಬಲ್ಲ ಅಲ್ಲ? ಎಲ್ಬಾರ್ದು. ಗೊತ್ತಾ, ಈ ರೀತಿಯಾಗಿ ದೇವ್ರ ಕಾರ್ಯ ಮಾಡಕ ಸಿದ್ಧವಾಗಿನಾಗ ಎಷ್ಟೋ ಪ್ರಯಾಸ ಪಟ್ಕಿಸಿದ್ರೆ, ಎಷ್ಟೋ ಅವಮಾನಗಳು ಹೊಂದ್ಕೊಂಡೇನಂದ್ರ, ಎಷ್ಟು ಪ್ರಯಾಸ ಪಟ್ಟು ನಮ್ಮ ಸಲುವಾಗಿ ಆತ ತನ್ನ ಪ್ರಾಣ ಕೊಟ್ಟಾರ ಅಲ್ಲ. ಆದ್ರ ಈ ಸಾಕ್ಷಿ ನಾವು ಹೇಳ್ಬೇಕು. ಇವತ್ತು ನಮ್ಮ ದೇವರು ಯಾಕೆ ಸತ್ತಾರ ಅಂದ್ರ, ನಮಗ್ ಪಾಪಲಿಂದ ಬಿಡುಗಡೆ ಮಾಡ್ಲಿಕ್ಕೆ ಸತ್ತಾರ ಅಂತ ಕಿಸಿ ಅವ್ರು ಬಿ, ಶಿಷ್ಯರು ಬಿ, ನಂಬಿರ್ತಕ್ಕಂಥ ನಾವೆಲ್ಲರೂ ಬಿ ಪ್ರತಿಯೊಬ್ಬರ ಮುಂದ ಸಾಕ್ಷಿ ಖಂಡಿತವಾಗಿ ಹೇಳ್ಬೇಕಾಗಿದೆ. 49 ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದನು, ನಿಮಗೆ ಕಳುಹಿಸಿ ಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಮತ್ತು ಆತನು ಅವರನ್ನು ಬೆಥಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು. ನೆಂಟರು ನೋಡ್ರಿ, ನಮ್ಮಲ್ಲಿ ಬಂದು ಊರಿಗೆ ಹೋಗ್ಲತ್ತಾರ ಜೀವ ಕಳಕಳ ಮಾಡ್ತದ. ಇನ್ನೊಂದ್ ದಿನ ಇರ್ಲಿ, ಇನ್ನೋ 2 ದಿನ ಇರ್ಲಿ ಅಲ್ಲ ಅಲ್ಲ. ಹೆಚ್ಚು ನೋಡ್ಬೇಕಾದ್ರ ಮಗಳು ತವ್ರ ಮನೇಲಿಂದು ಕೊಟ್ಟಿನ ಮನೆಗೆ ಹೋಗ್ಲತ್ತರು ಬಹಳ ದುಃಖ ಪಡಿತಾರ. ಬಂದದ್ ಕೋಡ್ ಖುಷಿ ಆಯ್ತದ ಅಲ್ಲ. ಅವ್ರ ಏಟ್ಯಾಗ ಗರೀಬಿರಲ್ಲ, ಅವ್ರ ಮನೆಗೆ ಏಟ್ಯಾಗ ಕಮ್ಮಿ ಉಳ್ಳಕ್ ಸಿಗಲ್ಲ. ಕಡ್ಗೆ ಆಗಿ ನನ್ನ ಮಗಳು ಬಂದಳ ಅಂತ ಕಸಿ ತಿಂದೆ ಬಡ ಮಾಡಿ ಕಸಿ ಉಳ್ಳೋದ್ ಕೊಟ್ಟು ನನ್ನ ಮಗಳು, ನನ್ನ ಜೀವ, ನನ್ನ ಸಂತೋಷ, ನನ್ನ ಸಮಾಧಾನ ಅಂತಾಳೆ ಅಲ್ಲ. ಎಷ್ಟೋ ದೂರ ಹೋಗಸ್ತನ ಜೀವ ಕಣ್ಣೆಲ್ಲ ಆ ಕಡೆ ಇರ್ತದ. ಮನೆಗೆ ಹೋಗಿ ಮುಟ್ಟಸ್ತನ ಹೆಂಗ್ ಹೋದ್ರು ಹೆಂಗಿಲ್ಲ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಶಿಷ್ಯರು ಆತಗೆ ನೋಡ್ತಾರ, ಆತಗೆ ನೋಡತಾರ, ಆತ ಹಿಂಗ್ ಮಾಡ್ತಾರೆ. ಇವ್ರು ಬಿ ಅಲ್ಲ, ಅವ್ರು ಬಿ ಹಿಂಗೆ ಮಾಡ್ತಾರ. ಆ ರೀತಿಯಾಗಿ ನಿಜವಾಗ್ಲು ಅವ್ರು ಹೋಗಿನ ಮೇಲೆ ಮಾತ್ರ ಅವರು
ಹೋಗಿ ಮತ್ತ ಬಾಗಿಲು ಮುಚ್ಕೊಂಡು ಮನ್ಯಾಗ ಮುಚ್ಕೊಂಡು ಕುಂತಿಲ್ಲ. ಏನ್ ಮಾಡ್ಯಾರತ್ರಿ? ಪರಿಶುದ್ಧಾಲಯಕ್ಕೆ ಹೋಗಿ ದಿನನಿತ್ಯ ದೇವರಿಗೆ ಸ್ತೋತ್ರ ಹೇಳುತ್ತಾ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ಅದ್ಭುತವಾದ ಆರಾಧನೆ ಮಾಡ್ಕೋತಾರೆ ಅಂತಂದ್ರ ಅವರು ಸಿದ್ಧವಾಗ್ಯಾರ. ಆ ಸಿದ್ಧತೆಯಲ್ಲಿ ಅವ್ರಿಗೆ ಬಹಳ ಸಂತೋಷ ಸಿಕ್ಕದಂತ್ರಿ, ಸೇವಕರಿಗೆ ಸುಖ ಸಿಕ್ಕದಂತ್ರಿ, 12 ಮಂದಿ ಶಿಷ್ಯರಿಗೆ ಸುಖ ಸಿಕ್ಕದಂತ್ರಿ. ಅವಮಾನ, ಬಹಳ ಅವಮಾನ. ಯಾಕಂದ್ರೆ ಯೇಸು ಸ್ವಾಮಿಗೆ ಅವಮಾನ ಸಿಕ್ಕವ, ನಮಗೇನು ಸಿಗ್ತದ? ಆತಗೆ ಸಿಕ್ಕಿದೆ, ನಮಗ್ ಸಿಗ್ತದ. ಆತ ತಗೊಂಡಿದೆ, ನಾವು ತಗೊಂಬಾರ ಅಂತ ಕಿಶಂದ್ರ ಎಲ್ಲಾ ಶಿಷ್ಯರಿಗೆ ಭಯಂಕರವಾದ ರೀತಿಯಲ್ಲಿ ಅವರಿಗೆ ಹೊಡೆದಾರ, ಟಾರ್ಚರ್ ಕೊಟ್ಟಾರ, ಜೈಲ್ನಾಗ ಹಾಕ್ಯಾರ, ಉಪವಾಸ ಸಿಕ್ಕ್ಯಾರ, ಉಲ್ಟಾ ಜೊಗ್ಯಾಕ್ಯಾರ, ಏನೇನೋ ಮಾಡಿರ ಕರೆಕ್ಟ್ಗೆ. ಅವ್ರು ಮಾತ್ರ ಇದು ನಮ್ಗೆ ಇಷ್ಟನೇ ಅಂದರು. ನಾವ್ ಹೆಂಗ್ ಮಾಡ್ಯಾರ? ಅವ್ರ ಹಂಗೆ ಮಾಡ್ಯಾರ, ನಾವ್ ಹೆಂಗ್ ಮಾಡ್ಯಾರ? ಉಲ್ಟಾ ಹಾಕ್ದಿರೇನು, ಎತ್ತು ಬಡ್ದ್ರೇನು, ಉಪವಾಸ ಸಿಗ್ದಿರೇನು, ಏನು ಮಾಡಿದ್ರಿ? ನಾವು ಬಿ ಅವ್ರ ಪ್ಲೇ ನಡೆಯರಂತ್ರಿ. ಏನ್ ಬಿಟ್ಕೊಡಾರಿ ಹಾಗೆ ಇಲ್ಲೇ? ಯಾಕಂದ್ರೆ ನಾವು ತಂದೆ ಮನೆಗೆ ಹೋಗ್ಬೇಕಾದ್ರ ನಾವು ಪ್ರಯಾಸ ಮಾತ್ರ ಖಂಡಿತವಾಗಿ ಪಡಿಬೇಕಾಗ್ಯದ. ಯಾಕಂದ್ರೆ ಸುಖ ನಮಗೂ ಈ ಲೋಕದಾಗ ಯಾರಿಗೂ ಬಿ ಇಲ್ಲ. ಯಾವಾಗಾದ್ರೆ ಈ ಲೋಕ ಬಿಟ್ಟು ನಾವು ಹೋಗ್ತೇವೋ ಅವಾಗ ತಂದೆ ಹತ್ರ ಏನವಂತ್ರಿ, ಭೂಲೋಕದಾಗ ಇರ್ಲಕ್ಕ ಮನುಷ್ಯರಿಗೆ ಜಾಗ ಸಿಗಲ್ಲಂತ, ಪರಲೋಕದಾಗ ಮಾತ್ರ ಬಹಳ ಜಾಗ ಅದಂತ, ಬಹಳ ಮನೆಗಳು ಅಂತ. ಅಲ್ಲಿ ಮಾತ್ರ ಸುಖವಾಗಿ ಇರ್ಬೇಕಂತ ಚಂದ್ರ ದೇವರು ಹೋಗಿ ನಮಗೋಸ್ಕರವಾಗಿ ನಿಮಗೋಸ್ಕರವಾಗಿ ಏರ್ಪಾಟ್ ಮಾಡ್ತಾರ. ಆ ಮನೆಯಲ್ಲಿ ಹೋಗ್ಲಕ್ಕೆ ಅಂದ್ರೆ ನಾವು ಒಂದ್ ವೇಳೆ ಇಷ್ಟಪಟ್ಟೇವ ಅಂದ್ರ ಅದ್ಭುತವಾದ ಮೇಲು ನಾವು ಹೊಂದ್ಕೊಂಡ್ವಿ ಅಂದ್ರ ಜೀವಿಸ್ಲಕ್ಕೆ ಸಾಧ್ಯದ. ಈ ಓದಿರ್ತಕ್ಕಂಥ ವಾಕ್ಯ ದೇವರ ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಬಲಪಡಿಸಲಿ. ಪ್ರಾರ್ಥನಾ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಅಯ್ಯೋ ಪ್ರಭಾ, ಈ ದಿನದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಮ್ಮೆಲ್ಲರಿಗೆ ಸೇರಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ವಾಕ್ಯದ ಮೂಲಕವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ನೀವೇ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಇವು ತಂದೆ, ಈ ದಿನ ಮೊದಲುಕೊಂಡು ನಾವು ಬದುಕಿರುವ ಎಲ್ಲ ದಿನಮಾನಗಳ ತನಕ ನೀವೇ ನಮ್ಮೆಲ್ಲರಿಗೆ ಪ್ರಭಾ ನಿಮ್ಮ ನೀತಿ ಮಾರ್ಗದಲ್ಲಿ ನಡೆಸ್ಕೊಡ್ತಿರೋದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.